ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಇವತ್ತು ನಾನು ಕ್ವೆಶ್ಚನ್ ಟ್ಯಾಗ್ MCQs ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಎಲ್ಲಾ ಎಕ್ಸಾಮ್ಸ್, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಒಂದು ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ಕ್ವೆಶ್ಚನ್ಸ್ ಅನ್ನು ಸಹ ಸಾಲ್ವ್ ಮಾಡಿದ್ರೆ ನಿಮ್ಗೆ ಯಾವ ತರ ಕ್ವೆಶ್ಚನ್ಸ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಅನ್ನುವಂತಹ ಐಡಿಯಾಸ್ ಬರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಒಂದು 15 ಕ್ವೆಶ್ಚನ್ಸ್ ಅನ್ನ ತಗೊಂಡ್ ಬಂದಿದ್ದೇನೆ. ನೋಡ್ವಾ ಯಾವ ಯಾವ ತರ ಇದೆ ಅಂತ. ಓಕೆನಾ? ಎಸ್. ಶಿ ಈಸ್ ಅ ಟೀಚರ್. ಫಸ್ಟ್ ಒನ್, ಶಿ ಈಸ್ ಅ ಟೀಚರ್. ಸೊ ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಅನ್ನ ಹಾಕ್ಬೇಕು ನೀವು. ಕೆಳಗಡೆ ನಿಮ್ಗೆ ಆನ್ಸರ್ ಸಹ ಕಾಣಿಸ್ತಾ ಇರಬಹುದು. ನೀವು ಎಕ್ಸಾಮಿಗೆ ನಿಜವಾಗಿ ಪ್ರಿಪೇರ್ ಆಗ್ತಿದ್ರಾ ಅಂದ್ರೆ ಮತ್ತೆ 3 ಆಪ್ಷನ್ಸ್ ಯಾಕೆ ಈ ಕ್ವೆಶ್ಚನ್ಗೆ ಸೂಟೇಬಲ್ ಅಲ್ಲ, ಅಥವಾ ಮತ್ತೆ 3 ಆಪ್ಷನ್ಸ್ ಇದೆಯಲ್ಲ ಅದು ಯಾಕೆ ಇದರ ಆನ್ಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನೀವು ಕಂಡು ಹಿಡ್ಕೊಂಡ್ರೆ ಯಾವ ಕ್ವೆಶ್ಚನ್ ಬಂದ್ರೂ ನೀವು ಹೆದರೋ ಅವಶ್ಯಕತೆನೇ ಇಲ್ಲ. ಓಕೆನಾ? ಆನ್ಸರ್ ಬಂದ್ಬಿಟ್ಟು ಸಿ ಈಸ್ ಅಂಡ್ ಶಿ. ಯಾಕೆ ಅಂದ್ರೆ ಶಿ ಈಸ್ ಅ ಟೀಚರ್ ಇದೊಂದು ಪಾಸಿಟಿವ್ ಸೆಂಟೆನ್ಸ್. ನಾನು ನಿಮ್ಗೆ ಕ್ಲಾಸ್ ಮಾಡುವಾಗಲೇ ಹೇಳಿದ್ದೇನೆ, ಪಾಸಿಟಿವ್ ಸೆಂಟೆನ್ಸ್ಗೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್, ನೆಗೆಟಿವ್ ಸೆಂಟೆನ್ಸ್ಗೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್. ಫಸ್ಟ್ ನೀವೇನ್ ಮಾಡ್ಬೇಕು, ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿ ಇದೆಯೋ ಅಥವಾ ನೆಗೆಟಿವ್ ಅಲ್ಲಿ ಇದೆಯೋ ಅಂತ ಐಡೆಂಟಿಫೈ ಮಾಡ್ಬೇಕು. ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ ಅಂತ ನೋಡ್ಬೇಕು. ಹೆಲ್ಪಿಂಗ್ ವರ್ಬ್ ಅನ್ನ ಏನ್ ಮಾಡ್ಬೇಕು ನೀವು, ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡ್ಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಬೇಕು. ಓಕೆನಾ? ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು, ಈಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಕೊಟ್ಟಿದ್ದಾರೆ. ಅದು ನೆಗೆಟಿವ್ ಮಾಡಿದಾಗ ಈಸಂಟ್ ಮೀನ್ಸ್ ಈಸ್ ನಾಟ್. ಶಿ ಅನ್ನುವಂತ ಸಬ್ಜೆಕ್ಟ್ ಇರತ್ತೆ. ಓಕೆನಾ? ಎಸ್. ನೆಕ್ಸ್ಟ್, ದೇ ಆರ್ ಕಮಿಂಗ್. ಇದು ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್ ಅಲ್ವಾ. ಸೊ ಇದನ್ನ ನೆಗೆಟಿವ್ ಮಾಡಿದಾಗ ಏನಾಗತ್ತೆ, ಯಾವ ಹೆಲ್ಪಿಂಗ್ ವರ್ಬ್ ಇದೆ ಇಲ್ಲಿ, ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ. ಆರ್ ಅನ್ನ ನೆಗೆಟಿವ್ ಮಾಡಿದಾಗ ಆರಂಟ್ ಆಗತ್ತೆ ಅಲ್ವಾ. ಆರಂಟ್ ದೇ ಸಬ್ಜೆಕ್ಟ್. ಸೊ ಇಲ್ಲಿ ಆಪ್ಷನ್ ಯಾವುದು, ಆಪ್ಷನ್ ನಂಬರ್ ಡಿ, ಆರಂಟ್ ದೇ. ಎಸ್. ನೆಕ್ಸ್ಟ್, ಥರ್ಡ್ ಒನ್, he doesn't play cricket. ಇಲ್ಲಿ ಸೆಂಟೆನ್ಸ್ ನೆಗೆಟಿವ್ ಅಲ್ಲಿ ಇದೆ, ಆದ್ರಿಂದ ನೀವು ಇದನ್ನ ಪಾಸಿಟಿವ್ ಗೆ ಏನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕು. ಡಸಂಟ್ ಇದೆ, ಡಸ್ ಅನ್ನುವಂಥದ್ದು ಪಾಸಿಟಿವ್ ಆಗತ್ತೆ ಅಲ್ವಾ. ಸೊ ಇಲ್ಲಿ ಆಪ್ಷನ್ ನಂಬರ್ ಸಿ ಅಲ್ಲಿ ಇದೆ ನೋಡಿ, ಡಸ್ ಹಿ. ನೆಕ್ಸ್ಟ್, ಫೋರ್ತ್ ಒನ್, ಯು ಲೈಕ್ ಕಾಫಿ. ಇದು ಪಾಸಿಟಿವ್ ಸೆಂಟೆನ್ಸ್ ಏನೋ ಹೌದು, ಆದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಕೊಟ್ಟಿಲ್ಲ ನಿಮ್ಗೆ ಕಾಣಿಸೋ ತರ. ಅದಕ್ಕೋಸ್ಕರ ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ನೋಡಿ. ಯು ಲೈಕ್ ಕಾಫಿ, ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇದೆ, ಮೀನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ ಅಲ್ವಾ. ಸಪೋಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಲೈಕ್ ಅಂತ ಇದೆ ಅಂದ್ರೆ ಡೂ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅದ್ರ ಒಳಗಡೆನೆ ಏನೋ ಅಡಿಕೊಂಡಿರತ್ತೆ, ಅದು ಹೈಡ್ ಆಗಿರತ್ತೆ. ಓಕೆನಾ? ಅದನ್ನ ನೀವು ಹೊರಗಡೆ ತಗೊಂಡ್ ಬರ್ಬೇಕು ಅವಾಗ. ಆಯ್ತಾ? ಪಾಸಿಟಿವ್ ಇರೋದ್ರಿಂದ ಡೂ ಆಗಲ್ಲ, ಡೋಂಟ್ ಆಗತ್ತೆ. ಓಕೆನಾ? ಡೋಂಟ್ ಯು. ಸಪೋಸ್ ಇಲ್ಲಿ ಹಿ ಲೈಕ್ಸ್ ಕಾಫಿ ಅಂತ ಇದ್ರೆ ಹಿ ಲೈಕ್ಸ್ ಎಸ್ ಇದೆ ನೋಡಿ ಅಲ್ವಾ. ಆಗಲ್ಲಿ ಡಸ್ ಅನ್ನುವಂಥದ್ದು ಹೈಡ್ ಆಗಿರತ್ತೆ, ಡಸಂಟ್ ಹಿ ಆಗ್ತಿತ್ತು. ಇದರ ಆನ್ಸರ್ ಏನು, ಡೋಂಟ್ ಯು. ಎಸ್. ನೆಕ್ಸ್ಟ್, ರವಿ ವೆಂಟ್ ಟು ಸ್ಕೂಲ್. ಇದು ಒಂದು ಪಾಸಿಟಿವ್ ಸೆಂಟೆನ್ಸ್ ಅಲ್ವಾ. ಇದರಲ್ಲೂ ಸಹ ನಿಮ್ಗೆ ಏನ್ ಕಾಣಿಸ್ತಾ ಇಲ್ಲ, ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇಲ್ಲ. ರವಿ ವೆಂಟ್ ಟು ಸ್ಕೂಲ್ ಅಂತ ಇದೆ. ವೆಂಟ್ ಅನ್ನುವಂಥದ್ದು V2 ಅಂದ್ಮೇಲೆ ಇದು ಯಾವ ಟೆನ್ಸ್ ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಲ್ವಾ. ಸೊ ಇದನ್ನ ನೆಗೆಟಿವ್ ಮಾಡ್ಬೇಕು ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ವೆಂಟ್ ಇದೆ ಅಂತ ಅದರಲ್ಲಿ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಏನಾಗಿರತ್ತೆ, ಹೈಡ್ ಹಾಕೊಂಡಿರತ್ತೆ. ಸೊ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನೆಗೆಟಿವ್ ಮಾಡ್ಬೇಕು. ಡಿಡ್ ರವಿ ಅಥವಾ ಡಿಡ್ ಹಿ ಅಂತ ಆಗಲ್ಲ, ಡಿಡ್
ಏನಾಗತ್ತೆ ನೆಗೆಟಿವ್ ಮಾಡಿದಾಗ ಡಿಡಂಟ್ ಹಿ. ಇಲ್ಲಿ ರವಿ ಅಂತ ಯಾಕೆ ಮಾಡಿಲ್ಲ ನಾನು? ರವಿ ಅನ್ನೋದು ಚೇಂಜ್ ಆಗಿ ಅದರ ಪ್ರನೌನ್ ಅನ್ನ ನಾವು ಯೂಸ್ ಮಾಡ್ತೇವೆ ಕ್ವಶನ್ ಟ್ಯಾಗ್ ಅಲ್ಲಿ. ಓಕೆನಾ? ಸೊ ಡಿಡಂಟ್ ಹಿ, ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ 6th one, she can swim. ಇದು ಪಾಸಿಟಿವ್ ಸೆಂಟೆನ್ಸ್, ಇದನ್ನ ನೆಗೆಟಿವ್ ಮಾಡಬೇಕು. ಕ್ಯಾನ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇಲ್ಲಿದೆ. ಸೊ ಆನ್ಸರ್ ಸಿ, ಕಾಂಟ್ ಹಿ ಅಲ್ವಾ? ನೆಕ್ಸ್ಟ್, ಯು ವೋಂಟ್ ಬಿ ಲೇಟ್. ಯು ವೋಂಟ್ ಬಿ ಲೇಟ್ ಆನ್ಸರ್ ಅಲ್ಲಿ ನೆಗೆಟಿವ್ ವರ್ಡ್ ಇದೆ, ಅಂದ್ಮೇಲೆ ನೀವು ಏನ್ ಮಾಡ್ಬೇಕು? ಪಾಸಿಟಿವ್ ಮಾಡ್ಬೇಕು. ಅಂದ್ರೆ ಏನಾಗತ್ತೆ? ವೋಂಟ್ ಇನ್ ಅ ಪಾಸಿಟಿವ್ ಫಾರ್ಮ್ ವಿಲ್. ವಿಲ್ ಯು. ಆನ್ಸರ್ ನಂಬರ್ ಎ. He has finished his work. ಇದು ಪಾಸಿಟಿವ್ ಅಲ್ಲಿ ಇದೆ, ನೀವು ನೆಗೆಟಿವ್ ಮಾಡಬೇಕು. ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆ, ಅದನ್ನ ನೆಗೆಟಿವ್ ಮಾಡಿದಾಗ ಏನಾಗತ್ತೆ? ಹ್ಯಾಸಂಟ್ ಆಗತ್ತೆ ಅಲ್ವಾ? ಇನ್ನು ಸಬ್ಜೆಕ್ಟ್ ಏನಿದೆ? ಹಿ ಇದೆ, ಅದನ್ನ ಸೇಮ್ ಇಡ್ತೀರಾ. ಹ್ಯಾಸಂಟ್ ಹಿ, ಆಪ್ಷನ್ ನಂಬರ್ ಬಿ. 9th one, ಲೆಟ್ಸ್ ಗೋ ಫಾರ್ ಅ ವಾಕ್. ನಾನು ನಿಮ್ಗೆ ಕ್ಲಾಸ್ ಮಾಡುವಾಗ ಹೇಳಿದ್ದೆ, ಲೆಟ್ಸ್ ಇಂದ ಏನಾದ್ರೂ ಸೆಂಟೆನ್ಸ್ ಸ್ಟಾರ್ಟ್ ಆದ್ರೆ ಶೆಲ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ನೀವು ಯೂಸ್ ಮಾಡ್ಕೊಳ್ಬೇಕು ಅಂತ. ಸೊ ಶಾಲ್ ಬಿ, ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಐ ಆಮ್ ಲೇಟ್. ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡ್ಬೇಕು ಆಬ್ವಿಯಸ್ಲಿ. ಆಮ್ ಐ, ಆರಂಟ್ ಐ, ಈಸಂಟ್ ಯು, ಡೋಂಟ್ ಯು ಅಂತ ಆಪ್ಷನ್ಸ್ ಇದೆ. ಯಾವ ಆನ್ಸರ್ ಕರೆಕ್ಟ್ ಆಗತ್ತೆ ಇಲ್ಲಿ? ಆಮ್ ಐ ಕರೆಕ್ಟ್ ಆಗತ್ತಾ? ಇಲ್ಲ. ಆಮ್ ಬಂದಾಗ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಆರಂಟ್ ಅಂತ ಮಾಡ್ಕೊಳ್ತೇವೆ ಅಥವಾ ಆರ್ ಅಂತ ತಗೊಳ್ತೇವೆ. ಸೊ ನೆಗೆಟಿವ್ ಮಾಡ್ಬೇಕಾಗಿರೋದ್ರಿಂದ ಆರಂಟ್ ಆಯ್ತು. ಸಬ್ಜೆಕ್ಟ್ ಐ ಇದೆ, ಆರಂಟ್ ಐ. ಯು ಹ್ಯಾವ್ ಅ ಕಾರ್. ಇಲ್ಲಿ ಹ್ಯಾವ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್. ಹ್ಯಾವ್ ಅನ್ನ ನೆಗೆಟಿವ್ ಮಾಡಿದಾಗ ಹ್ಯಾವಂಟ್ ಆಗತ್ತೆ. ಸೊ ಸಬ್ಜೆಕ್ಟ್ ಏನಿದೆ? ಯು ಇದೆ, ಹ್ಯಾವಂಟ್ ಯು, ಆಪ್ಷನ್ ನಂಬರ್ ಬಿ. 12th one, she never tells lie. ಇದೊಂದು ನೆಗೆಟಿವ್ ಸೆಂಟೆನ್ಸ್ ಆಗಿದೆ, ಇದನ್ನ ನೀವು ಪಾಸಿಟಿವ್ ಗೆ ಮಾಡ್ಬೇಕು. ಅದರಲ್ಲಿ ಹೆಲ್ಪಿಂಗ್ ವರ್ಬ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಟೆಲ್ಸ್ ಅಂತ ಇದೆ, ಸೊ ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ವರ್ಬು ಟೆಲ್ಸ್ ಅಂತ ಇದೆ ಅಲ್ವಾ? ಸೊ ಅಲ್ಲಿ ಎಸ್ ಆಡ್ ಆದಾಗ ವರ್ಬಿಗೆ ನಾನು ಏನ್ ಹೈಡ್ ಆಗಿರುತ್ತೆ ಅಂತ ಹೇಳಿದ್ದೆ? ಡಸ್ ಹೈಡ್ ಆಗಿರುತ್ತೆ. ಸೊ ಇದು ಒಂದು ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನೀವು ಪಾಸಿಟಿವ್ ಮಾಡ್ಬೇಕು. ನೆಗೆಟಿವ್ ಸೆಂಟೆನ್ಸ್ ಯಾಕೆ ಅಂದ್ರೆ ಅಲ್ಲಿ ನೆವರ್ ಅನ್ನುವಂತಹ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ ಸೆಂಟೆನ್ಸ್ ನಲ್ಲಿ. ಸೊ ಡಸ್ ಶಿ, ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿ ಶುಡ್ ಹೆಲ್ಪ್ ದ ಪುವರ್. ಇಲ್ಲಿ ಶುಡ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ ಅಲ್ವಾ? ಇದನ್ನ ನೆಗೆಟಿವ್ ಮಾಡ್ಬೇಕು ನಾವು, ಶುಡಂಟ್. ಸಬ್ಜೆಕ್ಟ್ ಏನಿದೆ? ವಿ ಇದೆ, ಶುಡಂಟ್ ವಿ. ದೇ ವರ್ ರೈಟಿಂಗ್ ಎಕ್ಸಾಮ್ಸ್. ಇದು ಒಂದು ಪಾಸಿಟಿವ್ ಸೆಂಟೆನ್ಸ್, ಇದನ್ನ ನೆಗೆಟಿವ್ ಮಾಡಿದಾಗ ಏನಾಗತ್ತೆ? ಆಪ್ಷನ್ ನಂಬರ್ ಬಿ, ವರಂಟ್ ದೇ. 15th one, we had given books. ಹ್ಯಾಡ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ, ಇದನ್ನ ನೆಗೆಟಿವ್ ಮಾಡಿದಾಗ ಹ್ಯಾಡಂಟ್ ಆಗತ್ತೆ. ಸಬ್ಜೆಕ್ಟ್ ವಿ ಇದೆ, ಹ್ಯಾಡಂಟ್ ವಿ. ಸೊ ನಾವೀಗ 15 ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಿದ್ದೇವೆ. ನಿಮ್ಗೆ ಕ್ವೆಶ್ಚನ್ ಟ್ಯಾಗ್ ಮೇಲೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಳ್ತೇನೆ ನಾನು. ನಿಮ್ಗೆ ಆನ್ಸರ್ ಇಲ್ದೇನೆ ಬರೀ ಕ್ವೆಶ್ಚನ್ಸ್ ಲಿಸ್ಟ್ ಬೇಕು ಅಂದ್ರೂ ಸಹ ನಾನು ಪ್ರಿಪೇರ್ ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.